2000 ಎಷ್ಟೇ ಇದೆ? 2122 ಸರ್. 2122 ದಿವಸದಿಂದ ಅನ್ನದಾನ ಮಾಡ್ತಾಯಿರೋರು. ಸೊ ಇವಾಗ ಬರೋ ಅವಕಾಶ ನನಗೆ ಸಿಕ್ತು. ಅದು ಇವರು 2000 ದಿವಸ ಕಷ್ಟಪಟ್ಟಿರೋ ಪ್ರತಿಫಲ ಅನ್ಕೋಬೋದು. ಅಂದರೆ ಎಲ್ಲರೂ ದೊಡ್ಡ ದೊಡ್ಡವ್ರು ಬಂದು ಏನಾದರೂ ನಾವು ಕೈ ಜೋಡಿಸ್ತಾ ಇದ್ದರೆ ಇದು ಇವತ್ತು 50 ಜನ 100 ಜನ ಇರ್ಬೋದು, ನಾಳೆ 1000 ಜನ ಆಗ್ತಾರೆ. ಸೊ ಅದಕ್ಕೆ ಬೇಕಾದ ಎಲ್ಲ ಸವಲತ್ತುಗಳು ನಿಮ್ಗೆ ಒದಗಲಿ. ಓಕೆ, ಬರೋ ವರ್ಷಕ್ಕೆ ಇನ್ನೂ ಜಾಸ್ತಿ ಆಗಲಿ. ಓಕೆ, 2360-70 ಆಗುತ್ತೆ. ಸೊ ಆ ದಿವಸ ಇನ್ನೂ ಚೆನ್ನಾಗಾಗಲಿ ಸಂಕ್ರಾಂತಿ ಹಬ್ಬದ. ಯಾಕೆಂದರೆ ಸಂಕ್ರಾಂತಿ ಅಂದರೆ ನಮಗೆ ಸಡಗರ, ಖುಷಿ. ಯಾಕೆಂದರೆ ಈ ಹಬ್ಬ ದೊಡ್ಡವರು ಸುಮ್ಮನೆ ಇಡಲ್ಲ. ಹೊಸ ಬೆಳೆ ಬರುತ್ತೆ, ಹೊಸ ಬೆಳೆಗಳು ಬಂದಾಗ ಹೊಸ ಖುಷಿ ಇರುತ್ತೆ, ಹೊಸ ಉರುಪು. ಆ ದನ ಕರುಗಳೆಲ್ಲ ಕಷ್ಟಪಟ್ಟಿರ್ತವೆ. ಆ ವರ್ಷ ಎಲ್ಲ ಕಷ್ಟಪಟ್ಟಿರೋ ದುಡಿಮೆ ಹೊಸ ಬೆಳೆ ಬಂದಾಗ ನಾವು ಫಸ್ಟ್ ಪೂಜೆ ಮಾಡೋದು ಗೋವುಗಳಿಗೆ. ಆ ಗೋವುಗಳಿಗೆ ಪೂಜೆ ಮಾಡಿ ಅದನ್ನು ಖುಷಿ ಪಡಿಸೋದು ಇವತ್ತಿನ ದಿವಸ ಆಯ್ತು. ಯಾಕೆಂದ್ರೆ ನಮಗೆ ವರ್ಷ ಪೂರ್ತಿ ಕಷ್ಟಪಟ್ಟಿರ್ತಲ್ಲ, ಅದರಿಂದ ಇಟ್ಟಿರೋದು ಇವತ್ತು ಸಂಕ್ರಾಂತಿ. ಅದಕ್ಕೋಸ್ಕರ ದನ ಇಲ್ಲದಿರೋದು ಮನೆಯದ್ದ ಹಬ್ಬನೇ ಇಲ್ಲ. ಇವತ್ತು ಊರಿಗೆ ಹೋದರೆ ಊರಲ್ಲಿ ಹುಡ್ಕಾಡಬೇಕು ದನ ಕರುಗಳು. ನಮ್ಮೂರಿಗೆ ಒಂದು 15 ವರ್ಷ ಆದಮೇಲೆ ನಾನು ಹೋದೆ ಊರಿಗೆ. ಹಬ್ಬ ಸಂಕ್ರಾಂತಿಗೆ ಹೋಗೋಣ ಊರಿಗೆ ಅಂತ ಹೋದರೆ ಒಬ್ಬರು ಮನೆಯಲ್ಲೂ ದನ ಕರು ಇಲ್ಲ, ಹಬ್ಬದ ಸಡಗರನೇ ಇಲ್ಲ. ನಾವು ಚಿಕ್ಕ ವಯಸ್ಸಲ್ಲಿ ಇದ್ವಲ್ಲ, ಏನೂ ಇಲ್ಲ. ಅಲ್ಲಿ ಹಳ್ಳು ಬಂದ್ಬಿಡ್ತು ನನಗೆ. ಏನೇ ಸಂಕ್ರಾಂತಿ ಹಿಂಗಾಗೋಯ್ತು ನಮ್ಮ ನಾಡಲ್ಲಿ. ಆ ಥರ ಇತ್ತು ಹಳ್ಳಿಗಡೆ. ಇದು ಅಷ್ಟು ಚೇಂಜ್ ಆಗಿಬಿಟ್ಟಿದೆ. ಸೊ ಅಟ್ಲೀಸ್ಟ್ ಇವೆಲ್ಲ ದನ ಕರುಗಳು ಇಲ್ಲ ಅಂದ್ರೂ ಜನಕ್ಕೆ ಈ ಥರದ ಅನ್ನದಾನ ಈ ಥರದ್ದು ಬೇರೆ ಥರದ್ರಲ್ಲಾದರೂ ನಾವು ಇವತ್ತು ಮಾಡ್ತಾ ಇರೋದ್ರಿಂದ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಮಲ್ಲೇಶ್ವರು ನಿಮ್ಮೆಲ್ಲರ ಟೀಮ್ಗೆ ಇದನ್ನು ದಾಸೋಹ ಅಂತೀವಲ್ಲ, ಎಲ್ಲ ದಾನದಲ್ಲಿ ಅನ್ನದಾನ ತುಂಬ ಉತ್ತಮ ದಾನ, ಶ್ರೇಷ್ಠ ದಾನ ಅಂತಾರೆ. ಇದನ್ನು ನೀವು ಬೆಳೆಸ್ಕೊಂಡೋಗಿ ಎಲ್ಲ ನಿಮ್ಮ ಜೊತೆ ಬರ್ತಾರೆ. ಯಾರೊಬ್ಬರು ನಾನು ಬೀಜ ಹಾಕಿ ನಾನೇ ತಿನ್ನಲ್ಲ ಕಾಯಿ. ಈಗ ನಾನು ನಮ್ಮ ಕಬ್ಬು ಹಾಕಿದ್ರೆ 3 ಎಕರೆ ನೆನೆ ಮನೆ ಯಾರ್ಯಾರೋ ಕಿತ್ಕೊಂಡು ಹೋಗಿ ತಿಂತಾರೆ. ಹಂಗೆ ನೀವು ಇಲ್ಲಿ ಬೀಜ ಹಾಕಿದ್ದೀರ, ಅದೇ ನೀವು ಬೀಜ ಹಾಕಿದ್ದೀರಾ. ಇದನ್ನು ಇನ್ಯಾರೋ ಬೆಳೆಸ್ಕೊಂಡು ಇನ್ನೇನೋ ಮಾಡ್ಕೊಂಡು ತೊಗೊಂಡು ಹೋಗ್ತಾ ಇರ್ತೀವಿ. ಇದನ್ನೇನಾದರೂ ಒಂದು ಟ್ರಸ್ಟ್ ಥರ ಥರದ್ದು ಮಾಡಿ ಬಿಟ್ಬಿಡಿ ಅದನ್ನು. ಅದ್ರ ಪಾಡಿ ಬಡವರು ಬಂದು ಎಲ್ಲ ಹುಡ್ಕಾಡ್ಕೊಂಬಂದು ತಿನ್ಕೊಂಡು ಹೋಗ್ತಾರೆ. ಓಕೆ, ಎಲ್ಲರಿಗೂ ಒಳ್ಳೇದಾಗಲಿ. ಸಂಕ್ರಾಂತಿ ಹಬ್ಬದ ಶುಭಾಶಯ. ಥ್ಯಾಂಕ್ ಯು. ಅವ್ರ ಸಂಕಲ್ಪ ದೊಡ್ಡದು ಅಷ್ಟೇ. ಸಂಕಲ್ಪ ಮಾಡ್ಕೊಂಡ್ರೆ ಮನುಷ್ಯ ಏನು ಬೇಕಾದ್ರೂ ಮಾಡ್ಬೋದು. ಅವ್ರ ಸಂಕಲ್ಪಕ್ಕೆ ಎಲ್ಲರೂ ಕೈ ಜೋಡಿಸ್ತಾರೆ. ನಾನು ಮಾಡಬೇಕು ಅಂದರೆ ಏನು ಬೇಕಾದ್ರೂ ಮಾಡ್ಬೋದು ಮನುಷ್ಯ. ಬೇರೆ ವಾಸ್ತವ ಅವು ಇವೆಲ್ಲ ಕೆಲಸ ಬರೋಲ್ಲ. ಬಟ್ ಸಂಕಲ್ಪ ಅನ್ನೋದು ಫಸ್ಟ್ ಕೆಲಸ, ಆಮೇಲೆ ಮಿಕ್ಕಿದ್ದೆಲ್ಲ. ಸೊ ಅವ್ರಿಗೆ ಸಪೋರ್ಟ್ ಇದ್ದಾರೆ ಸ್ನೇಹಿತರೆಲ್ಲರೂ. ಎಲ್ಲರೂ ಅಂದರೆ ಈಗ ಮನುಷ್ಯ ಇವನು ಫ್ರಾಡ್ ಮಾಡ್ತಾನೆ, ಒಳ್ಳೇದು ಮಾಡ್ತಾನೆ ಅಂತ ಒಂದು ದಿವಸ ನೋಡ್ಬೋದು, 4 ದಿವಸ ಅನ್ನದಾನ, 10 ದಿವಸ ಅನ್ನದಾನ ನೋಡ್ಬೋದು. ಬಟ್ 122 ದಿವಸನೂ ಮೋಸ ಮಾಡಿ ಸುಳ್ಳು ಹೇಳ್ಕೊಂಡು ಮಾಡೋಕ್ಕಾಗಲ್ಲ. ಹೌದಲ್ಲ? ಅದು ಇಲ್ಲಿ ಕರೆಕ್ಟಾಗಿ ಓಪನ್ ಇದ್ರೇ ಇಷ್ಟು ನಡ್ಕೊಂಡು ಬರೋದು. ಅದನ್ನು ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಲೇಬೇಕು ಅಲ್ವಾ? ಸೊ ಅದರಿಂದ ಒಳ್ಳೆ ಮನುಷ್ಯರಿಗೆ ಎಲ್ಲರೂ ಜೊತೆ ಇರ್ತಾರೆ, ಬರ್ತಾರೆ. ಅನ್ನದಾನ ಯಾರು ಕೊಡಬೇಕು ಅಂದರೆ ಹೊಟ್ಟೆ ಹಸಿದವನು ಕೊಡಬೇಕು. ನಾವು ಎಲ್ಲ ಮನೆಗಳಲ್ಲಿ ಫಂಕ್ಷನ್ ಮಾಡ್ತೀವಿ, ಮದುವೆ ಮಾಡ್ತೀವಿ, ಹೊಟ್ಟೆ ತುಂಬಿದವ್ರಿಗೆ ಕೊಡ್ತೀವಿ. ಹೊಟ್ಟೆ ತುಂಬಿ ಅವರು ತಿನ್ಕೊಂಡು ಬಂದಿರು ತೆಗ್ತಾ ಇರ್ತಾರೆ, ಮತ್ತೆ ತಿನ್ನಿರಿ ಬಡಿಸ್ತೀವಿ. ಅದೇ ಬಡವನಿಗೆ ಇಷ್ಟು ಕೊಟ್ಟರು ಆ ದಾನ ಬೇರೆ ಆಗ್ತದೆ. ಆ ದಾನಗಳಿಗಿನ್ನ ಈ ದಾನ ತುಂಬ ಶ್ರೇಷ್ಠ. ಓಕೆನಾ? ದೊಡ್ಡ ದೊಡ್ಡ ದೇವಸ್ಥಾನಗಳಿಗೆ ಹೋಗ್ತೀವಿ. ಸೊ ಅಲ್ಲಿ ಊಟ ಮಾಡೋದು ಬೇರೆ, ಇಲ್ಲಿ ಬಂದು ಒಂದಷ್ಟು ತಿನ್ನೋದು ಬೇರೆ. ಇದ್ರದ್ದು ಆಶೀರ್ವಾದ ಇರುತ್ತಲ್ಲ, ತುಂಬ ಚೆನ್ನಾಗಿರುತ್ತೆ. ನಿಮಗೆಲ್ಲರಿಗೂ ಒಳ್ಳೇದಾಗಲಿ, ದೇವರು ಒಳ್ಳೇದು ಮಾಡ್ತಾರೆ. ಬರೋ ವರ್ಷ ಇಲ್ಲಿ ಈಗೆಲ್ಲ 100 ಜನ 200 ಜನ ಇರ್ತಾರೆ, 500 ಜನ ಆಗ್ಬೇಕು ಅನ್ನದಾನಕ್ಕೆ. ಆ ಥರ ಆಗ್ಬೇಕು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ದರ್ಗಾ ಜೋಗಳ್ಳಿ ಗ್ರಾಮಸ್ಥರಿಗೆ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ವಿಶೇಷವಾಗಿ 2122ನೇ ದಿನದ ಅನ್ನದಾಸೋಹ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಜನಪ್ರಿಯ ಹಾಗೂ ಕನ್ನಡ ಚಲನಚಿತ್ರದ ಹೆಸರಾಂತ ನಟರಾದಂಥ ವಾಸವಣ್ಣವ್ರು ಬಂದಿದ್ದಾರೆ. ನಾವು ಅವರಿಗೆ ಫೋನ್ ಮಾಡ್ಕೊಂಡು ಅವ್ರ ಮನೆ ಹತ್ರ ಹೋದಾಗ ಆ ಸರಳತೆ ನಾವು ಕಣ್ಣಾರೆ ಕಂಡು ನಮ್ಮ ಹೃದಯ ಸೋತೋಯ್ತು. ಅಲ್ಲಿ ಅಕ್ಕ ಅವರು ಮಿಸ್ಸಸ್ ನಮಗೆ ಮುದ್ದೆ ಇಟ್ಕಿಂಬೇಳೆ ಸಾರು ಮಾಡಿ ಬಡಿಸಿದ ತಕ್ಷಣ ನಾವು ಧನ್ಯರಾದ್ರಿ. ಆ ಋಣನ ನಾವು ತೀರ್ಸೋಕ್ಕೆ ಆಗಲ್ಲ. ಇಂಥ ಸರಳ ವ್ಯಕ್ತಿನ ನಾವು ನೋಡೋದು ಇಲ್ಲ. ಅಪ್ಪುವರಲ್ಲಿ ಕಾಣಿಸ್ತಾ ಇದ್ವಿ. ಪುನೀತ್ ರಾಜ್ಕುಮಾರಲ್ಲಿ ನಾವು ಸಮಾಜ ಸೇವೆ ನೋಡಿಕೊಂಡು ಮುಂಚೆಯಿಂದ ಗೊತ್ತು ದೊಡ್ಡ ಮನೆ ಅಂತ. ಅಣ್ಣವರಲ್ಲಿ ಕಾಣ್ತಾ ಇದ್ವಿ. ಅಣ್ಣವ್ರನ್ನ ನಾವು ನೋಡಿಲ್ಲ ನೈಜವಾಗಿ, ಬಟ್ ಇವ್ರನ್ನೇ ನಾವು ಅವ್ರ ರೂಪದಲ್ಲಿ ನಾವು ನೋಡ್ತೀವಿ. ಅಂತ ಒಳ್ಳೆ ಸಂದೇಶಗಳನ್ನು ಕೊಡ್ತಾರೆ. ನೀವು ನಮ್ಮ ಮನೆಗೆ ಹುಡ್ಕೊಂಬಂದಿರು ಕೊಟ್ಟಿದ್ದೀವಿ, ನೀವು ಜನರು ಹುಡ್ಕೊಂಬಂದು ಕೊಡ್ತಾ ಇದ್ರಲ್ಲ, ಜನ ಹುಡುಕಿ ಅನ್ನದಾನ ಮಾಡ್ತಾ ಇದ್ರಲ್ಲ ಸರ್, ಹೌದಲ್ವಾ? ಇದು ಗ್ರೇಟ್. ಅದು ಹಾಗೆ ಇವ್ರಿಗೂ ಸಹ ಇಲ್ಲಿ ಇವತ್ತು ಬಂದಿರೋದಕ್ಕೆ ನಮಗೂ ತುಂಬ ಖುಷಿಯಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಜೊತೆಗಿರಲಿ, ಹಾಗೆ ಇವ್ರ ಆಶೀರ್ವಾದ ಪ್ರತಿ ದಿವಸ ಇರಲಿ ನಮ್ಮ ಕಲ್ಯಾಣಕ್ಕೆ ಅಂತ
ನನ್ನ 2 ಮಾತನ್ನು ಮುಗಿಸ್ತೀನಿ. ಇಲ್ಲಿ ನಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಸಹ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಮಲ್ಲೇಶ್ವರಿಗೆ ವಿಶೇಷವಾಗಿ ದೇವರು ಆಯಸ್ಸು ಆರೋಗ್ಯ ಸಮೃದ್ಧಿಯಾಗಿ ಕೊಟ್ಟು ಮುಂದಿನ ವರ್ಷ ಅಷ್ಟೊತ್ತಿಗೆ ಅವರು ಒಂದು ಒಳ್ಳೆ ಮನೆ ಕಟ್ಟಲಿ ಅಂತ ನಾನು ಸಹ ಅವ್ರಿಗೇನೋ ನನ್ನ ಕೈಯಿಂದ ಆಗಿತ್ತು SR ಬ್ರದರ್ಸ್ ಕಡೆಯಿಂದ ಅವ್ರಿಗೆ ಹೆಲ್ಪ್ ಮಾಡೋಣ ಅಂತಿದ್ದೀವಿ. ಮಾಡಿಕೊಡ್ತೀವಿ ಸರ್. ಥ್ಯಾಂಕ್ ಯು ಸರ್. ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಏನಿ ಒಂದು 2122ನೇ ದಿನದ ನಿರಂತರ ಅನ್ನದಾಸೋಹ ಈ ದಿನ ನಮ್ಮ ಚಲನಚಿತ್ರ ನಟರಾದ ನಿರ್ಮಾಪಕರಾದ ಹಾಗೂ ನಮಗೆ ಮಾರ್ಗದರ್ಶಕರು ಹಾಗೂ ಜೀವನದ ಪ್ರತಿಯೊಂದು ಕಷ್ಟ ಸುಖ ಏಳು ಬೀಳುಗಳನ್ನು ನೋಡಿ ನಮಗೆ ಒಂದು ಮಾರ್ಗದರ್ಶಕರಾಗಿ ಬಂದಿರುವಂತಹ ವಾಸು ಅಣ್ಣವ್ರಿಗೆ ಮೊದಲು ನಾವು ಮಕರ ಸಂಕ್ರಾಂತಿ ಹಬ್ಬ ಶುಭಾಶಯ ಕೋರೋಕ್ಕೆ ಇಷ್ಟಪಡ್ತಾ ಇದ್ದೀವಿ. ಹಾಗೂ ನಿರಂತರವಾಗಿ ಒಂದು ಅನ್ನದಾಸೋಹ ಅಣ್ಣವ್ರು ಹೇಳ್ದಂಗೆ ವಾಸು ಅಣ್ಣವ್ರು ಹೇಳ್ದಂಗೆ ಮುಂದಿನ ವರ್ಷ 200-300 ಜನ ಅಲ್ಲ 500-1000 ಜನ ಬಂದು ಹುಡ್ಕೊಂಬಂದು ಇಲ್ಲೊಂದು ಅನ್ನದಾಸೋಹ ಸಮಿತಿ ಐತೆ ಅಂತ ಬಂದು ಗುರುಸ್ತಿ ತಿಂದೋಗೋ ಅಂಥ ಜನಸಂಖ್ಯೆ ಇಲ್ಲಿ ಅತಿ ಹೆಚ್ಚಾಗಲಿ ಅಂತೇಳಿ ನಾನು ಕೇಳ್ತಾ ನನ್ನ ಮುಗಿಸ್ತಾ ಇದ್ದೀನಿ. ಶಿವಕುಮಾರ್ ಎಚ್, ಕರ್ನಾಟಕ ಮಾನವ ಹಕ್ಕು ಪ್ರಚಾರ ವೇದಿಕೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಈ ಅನ್ನದಾಸೋಹ ಕಾರ್ಯಕ್ರಮದಲ್ಲಿ ಈ ಮಕರ ಸಂಕ್ರಾಂತಿ ಆಚರಣೆ ಮಾಡ್ತಾ ಇರೋದು, ಇಲ್ಲಿ ಸೇರಿರುವ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹಾಗೂ ಸಮಸ್ತ ಜನತೆಗೆ ಮಕರ ಸಂಕ್ರಾಂತಿಯ ಶುಭಾಶಯಗಳು. ಎಲ್ಲರೂ ಎಳ್ಳು ಬೆಲ್ಲ ತಿಂದು ಎಲ್ಲ ಒಳ್ಳೆ ಮಾತಾಡಿ ಒಳ್ಳೇದಾಗಲಿ, ಎಲ್ಲರೂ ಒಂದಾಗಿರೋಣ, ಇಂಥ ಕೆಲಸ ಮಾಡೋರಂಥವ್ರಿಗೆ ನಾವು ಕೈ ಜೋಡಿಸೋಣ, ಅವ್ರಿಗೂ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ, ಅವ್ರ ಜೊತೆ ಸದಾ ನಾವು ಇರ್ತೀವಿ ಅಂತ ಹೇಳಿ ಎಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇವತ್ತು ವಿಶೇಷ ದಿನ, ವರ್ಷದ ಮೊದಲನೇ ಹಬ್ಬದ ದಿನ. ಹೊಸ ವರ್ಷ ಅಂದರೂ ಹೊಸ ದಿನ ಅಂದರೂ ಎಲ್ಲರಿಗೂ ಒಂದು ಖುಷಿ. ನಮಗೆ ತುಂಬ ಖುಷಿ ಅಂದರೆ ನಮ್ಮ ವಾಸು ಸರ್ ಅವ್ರು ಬಂದಿದ್ದ ಒಂದು ಖುಷಿ. ಯಾಕೆಂದರೆ ಅವರ ಒಂದು ಸರಳತೆ ಸಜ್ಜನತೆ ಎಷ್ಟು ಇದೆ ಅಂದರೆ ಅದು ಹೇಳಲಿಕ್ಕೆ ಬಳಿಸಾಗೋದು. ನಾವು ಸತತವಾಗಿ ಅವ್ರ ಮನೆಗೆ ಹೋಗಿ ಅದನ್ನು ನಾವು ನೋಡಿದಾಗ ಅದರ ಒಂದು ಅರಿವು, ಅದರೊಂದು ನಿಲಯ ನಮಗೆ ಗೊತ್ತಾಗ್ತದೆ. ಅಂಥ ಒಂದು ಸರಳ ವ್ಯಕ್ತಿ, ಅಂಥ ಒಂದು ಮೇರು ನಟ, ಕಲಾವಿದ, ನಿರ್ಮಾಪಕರು ಅಂಥ ವಾಸು ಸರ್ ಅವರ ಗುಣಗಳನ್ನು ನಮಗೆ ಮಾರ್ಗದರ್ಶನ ಆಗಿರಲಿ. ನಮ್ಮ ಒಂದು ಅನ್ನದಾಸೋಹ ಸಮಿತಿ 2122ನೇ ದಿನಕ್ಕೆ ಕಾಲಿಟ್ಟಿದೆ. ಇದಕ್ಕೆ ಪ್ರತಿಯಾಗಿ ನಮ್ಮ ಮಲ್ಲೇಶ್ವರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತೀನಿ. ಯಾಕೆಂದರೆ ಎಲ್ಲ ದಾನಕ್ಕಿಂತ ಅನ್ನದಾನ ಶ್ರೇಷ್ಠವಾದದ್ದು. ವಾಸು ಸರ್ ಹೇಳ್ದಂಗೆ ಮುಂದಿನ ದಿನಗಳಲ್ಲಿ ಇದು ಒಂದು ದೊಡ್ಡ ಹೆಮ್ಮರವಾಗಿ ಬೆಳೀಲಿ, ಅವರಿಗೆ ಒಂದು ಅನ್ನದಾಸೋಹ ಒಂದು ಸಮಿತಿಯಾಗಿ ಇದು ಹುಟ್ಟಲಿ ಅಂತೇಳಿ ನಾನು ನಿಮ್ಮ ಹತ್ರ ಕೈ ಮುಗಿದು ಬೇಡ್ಕೊಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ನಮಸ್ತೆ ಎಲ್ಲರಿಗೂ. ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ತಿಳಿಸ್ತಾ, ಈ ಒಂದು ಕಾರ್ಯಕ್ರಮ ನಿಜವಾಗ್ಲೂ ಅರ್ಥಪೂರ್ಣ. ಅದರ ಜೊತೆಯಾಗಿ ನಮ್ಮ ಗುರುಗಳು ಮಾಡ್ತಾ ಇರೋದು ಮಲ್ಲೇಶ್ ಸರ್, ತುಂಬ ಖುಷಿಯಾಗಿದೆ, ಸಂತೋಷ ಇದೆ. ಅವರ ಒಡನಾಟ ನಂದು ಅವ್ರದ್ದು ಒಂದು 20 ವರ್ಷ ಹೀಗೆ ನಮ್ಮದು ಒಡನಾಟ ನಮ್ಮ ಯಾವ ಜೀವನವೂ ಇರಲಿ ಅಂತೇಳಿ ನಾನು ಬಯಸ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ನಮ್ಮ ವಾಸು ಸರ್ ಬಂದಿರೋದು ತುಂಬ ಸಂತೋಷ ತಂದಿದೆ ನನಗೆ. ಅದೇ ರೀತಿ ಈ ಅನ್ನದಾನ ಭಾಳ ಶ್ರೇಷ್ಠ, ಅನ್ನಂ ಪರಬ್ರಹ್ಮ ಸ್ವರೂಪ ಹೊಂದಿದ್ದಾರೆ. ಇದು ಶಾಶ್ವತವಾಗಿ ನಡೀಲಿ. ಇದಕ್ಕೆ ಸಂಘ ಸಂಸ್ಥೆಗಳು, ಸರ್ಕಾರಗಳು, ಅದೇ ರೀತಿ ಎಲ್ಲರೂ ಕೂಡ ಸಹಕಾರ ಕೊಡಬೇಕಂತ ನಾನು ಬಯಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರಿಗೂ ನಮಸ್ತೆ. ಸ್ನೇಹಿತರೆ, ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. 2122ನೇ ದಿನದ ಇಂದಿನ ವಿಶೇಷತೆ, ಕನ್ನಡ ಚಲನಚಿತ್ರರಂಗದ ಧೀಮಂತ ನಟರು, ಸಮಾಜ ಸೇವಕರು, ವಾಸ್ತುತಜ್ಞರು, ಸರಳ ಜೀವಿಗಳು ಆದಂಥ ಆತ್ಮೀಯರಾದಂಥ ಶ್ರೀಯುತ ವಾಸು ಸರ್ ಅವರು ವಿಶೇಷ ಆಹ್ವಾನಿತರಾಗಿ ಈ ಒಂದು ಮಕರ ಸಂಕ್ರಾಂತಿಯಂದು ನಮ್ಮ ಅನ್ನದಾಸೋಹ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ಮೊದಲನೇದಾಗಿ ನಮ್ಮ ಅನ್ನದಾಸೋಹ ಸಮಿತಿ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ಹಾಗೂ ಇಂದಿನ ಕಾರ್ಯಕ್ಕೆ ಸಹಕಾರ ನೀಡಿ ಇಂದಿನ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಶ್ರೀಯುತ ಎಚ್ ರಾಘವೇಂದ್ರ ಸರ್ ಅವರು, ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಪ್ರಚಾರ ವೇದಿಕೆ ರಾಜ್ಯಾಧ್ಯಕ್ಷರು, ಹಾಗೂ ಶ್ರೀಯುತ ಎಚ್ ಶಿವಕುಮಾರ್ ಸರ್ ಅವರು, ಪ್ರಧಾನ ಕಾರ್ಯದರ್ಶಿಗಳು, ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಪ್ರಚಾರ ವೇದಿಕೆ, ಹಾಗೂ ಎಲ್ಲ ಸ್ನೇಹಿತರಿಗೂ ಸಹ ಈ ಒಂದು ಕಾರ್ಯಕ್ರಮದ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಸಲ್ಲಿಸುತ್ತಾ, ಇಂದಿನ ಒಂದು ವಿಶೇಷ ಕಾರ್ಯಕ್ರಮ ಏನಿದೆ, ಇಂಥ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಬೇಕು ಅಂತೇಳಿದರೆ ಎಲ್ಲ ದಾನಿಗಳ ಸಹಕಾರ ಅಗತ್ಯವಿದೆ. ದಯವಿಟ್ಟು ನಮ್ಮ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಸಹಕಾರ ನೀಡಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನು ಮಾಡುವಂಥ ಭಾಗ್ಯವನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ವಿನಂತಿ ಮಾಡಿಕೊಂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡತಕ್ಕಂಥ ನಮ್ಮ ಆತ್ಮೀಯ ಶಿಷ್ಯ ಆರಕ್ಷಕರಾದ ಶ್ರೀನಿವಾಸ್ಲು, ಹಾಗೂ ನಮ್ಮ ಆತ್ಮೀಯ ಗೆಳೆಯ ಶ್ರೀಯುತ ಸೆಲ್ವಂರವರು, ಹಾಗೂ ಯೋಗ ಗುರುಜಿ ಕೃಷ್ಣಪ್ಪನವರು, ಹಾಗೂ ಶ್ರೀಯುತ ಶಿವರಾಜ್ ಸರ್ ಅವರು, ಹಾಗೂ ಎಲ್ಲ ಆತ್ಮೀಯರಿಗೂ ನಮ್ಮ ಅನ್ನದಾಸೋಹ ಸಮಿತಿ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು. ಎಲ್ಲರಿಗೂ ಶುಭವಾಗಲಿ. ಮತ್ತೊಮ್ಮೆ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಮಸ್ಕಾರ ಗೆಳೆಯರೇ.